ಹಲೋ ಎಸ್ ನಮಸ್ಕಾರ. ನಾನು ಶಿವಮೊಗ್ಗ ವಿರೂಪಾಕ್ಷ ಮಾತನಾಡ್ತಾ ಇದ್ದೀನಿ. ನೋಡಿ, ಇವಾಗ ಗೃಹಲಕ್ಷ್ಮಿ ದುಡ್ಡು 2 ತಿಂಗಳಿಂದ ಬಂದಿಲ್ಲ. ಸರ್ಕಾರನೇ ಗೃಹಲಕ್ಷ್ಮಿ ದುಡ್ಡು ಹಾಕಿಲ್ಲ. ನೀವುಗಳು ಕೆಲವರೆಲ್ಲ ಬ್ಯಾಂಕ್ ಅಕೌಂಟನ್ನು ಚೇಂಜ್ ಮಾಡಿಸ್ಕೊಂಡಿದ್ದೀರಾ. ಕೆನರಾ ಬ್ಯಾಂಕು, ಕರ್ನಾಟಕ ಬ್ಯಾಂಕ್ ಇದ್ದಿದ್ದನ್ನು ಪೋಸ್ಟ್ ಆಫೀಸಲ್ಲಿ ಅಕೌಂಟ್ ಮಾಡಿದ್ದೀರಾ. ಆದ್ದರಿಂದ ನೀವು ಆಧಾರ್ KYC ಮಾಡಿ ಯಾವ ಬ್ಯಾಂಕಿಗೆ NPCL ಲಿಂಕ್ ಆಗಿದೆ ಅಂತೇಳಿ ನೀವು ನೋಡ್ಕೊಬೇಕು. ಆ ನೋಡ್ಕೊಳೋದಕ್ಕೆ ನೀವು ಶಿವಮೊಗ್ಗದ SDP ಸರ್ವಿಸ್ ಸೆಂಟ್ರಿಗೆ ಬನ್ನಿ. KSRTC ಬಸ್ ಟರ್ಮಿನಲ್ ಪಕ್ಕದಲ್ಲಿದೆ. ನನ್ನ ಫೋಟೋ ಇರ್ತಕ್ಕಂಥ ಬ್ಯಾನರನ್ನು ಮುಂದ್ಗಡೆ ಹಾಕಿದ್ದೀನಿ. ಆಮೇಲೆ ನೋಡಿ, ಯಾರ್ಯಾರಿಗೆ ಮೊದಲು ಫಸ್ಟ್ ಕಂತಿಂದನೂ ದುಡ್ಡು ಬಂದಿಲ್ವೋ ಅವರಿಗೆ ಸರಿ ಮಾಡೋದಕ್ಕೆ, ರೆಕ್ಟಿಫಿಕೇಷನ್ ಮಾಡೋದಕ್ಕೆ ಜಿಲ್ಲಾ ಪಂಚಾಯತ್ ಆಫೀಸಲ್ಲಿ ಶಿವಮೊಗ್ಗದಲ್ಲಿ ಒಬ್ಬರು ಅಧ್ಯಕ್ಷರನ್ನ ನೇಮಕ ಮಾಡ್ಯಾರೆ. ಒಂದು ತಾಲೂಕು ಸಮಿತಿಯನ್ನು ಸರ್ಕಾರದಿಂದ ನೇಮಕ ಮಾಡ್ಯಾರೆ. ನಿಮ್ಗೆ ಯಾರ್ಯಾರಿಗೆ ದುಡ್ಡು ಬಂದಿಲ್ಲ ಅವರು ನಮ್ಮ SDP ಸರ್ವಿಸ್ ಸೆಂಟ್ರಿಗೆ ಬನ್ನಿ. ನಿಮಗೆ ಅವರ ಅಧ್ಯಕ್ಷರ ಹತ್ರ ಕರ್ಕೊಂಡು ಹೋಗ್ತೀನಿ. ಅಧ್ಯಕ್ಷರಿಗೆ ಹೇಳಿದ್ದೀನಿ, ಈ ಥರ ಎಲ್ಲ ಪ್ರಾಬ್ಲಮ್ ಇದೆ, ಕೆಲವರು ದುಡ್ಡೇ ಬಂದಿಲ್ಲ, ಒಂದು ಕಂತು ಬಾ ಅಂತೇಳಿ ಅವರು ಸಾಲ್ವ್ ಮಾಡ್ಕೊಡೋಣ ವಿರೂಪಾಕ್ಷ ಅಂತೇಳಿ ಹೇಳಿದ್ದಾರೆ. ನಾನು ಶಿವಮೊಗ್ಗ ವಿರೂಪಾಕ್ಷ ನಿಮಗೆಲ್ಲ ಹೇಳ್ತಾ ಇದ್ದೀನಿ. ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ. ಯಾಕೆಂದರೆ ಭಾಳ ಜನಕ್ಕೆ ಪಾಪ ದುಡ್ಡು ಬಂದಿಲ್ಲ. ಆದರೆ ಆಧಾರು ಹಿಂದೆ KYC ಮಾಡಿಸ್ಬಿಟ್ಟಿದ್ದೀನಿ ಅಂತೇಳಿ ಮನೇಲೇ ಕೂತ್ಕೊಂಬೇಡ್ರಿ. ಆಧಾರ್ KYC ಮಾಡಿಸಿ. ಯಾಕೆಂದರೆ DBT ಸಿಸ್ಟಮಲ್ಲಿ 3 ಕಂತಿಂದು ಒಟ್ಟಿಗೆ ದುಡ್ಡು ಬರೋವಂಥ ಸಾಧ್ಯತೆಗಳಿದ್ದಾವೆ. ಸರ್ಕಾರ ದುಡ್ಡು ಹಾಕುತ್ತೆ. ದುಡ್ಡು ಹಾಕಿಲ್ಲ ಅಂತೇಳಿ ಸ್ಕೀಮ್ ಕ್ಲೋಸ್ ಆಯಿತು ಅಂತ ಯಾರೋ ತಿಳ್ಕೊಂಬೇಡಿ, ಆಯಿತಾ? ನಮಸ್ಕಾರಗಳು. ಥ್ಯಾಂಕ್ ಯು.